ಅಗಸ್ತ್ಯ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನೇ ಅಲ್ವಾ ನನ್ನ ಮನೆ ಕರ್ಕೊಂಬಂದಿದ್ದು. ನಿನ್ನಂತವಳನ್ನ ಮತ್ತೆ ಈ ಮನೆಯಲ್ಲಿ ಇರಿಸ್ಕೊಳ್ಳೋಕೆ ನಮ್ಗೇನು ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಅಮ್ಮ, ಪ್ರತಿ ಸಲನೂ ಕಳಶ ನಿಮ್ಮ ವಂಶದಿಂದನೇ ಬರ್ತಾ ಇದ್ದಿತ್ತು. ಇಷ್ಟು ವರ್ಷ ನೀವು ಇಲ್ಲದಿದ್ದರಿಂದ ಶಿವರುದ್ರಪ್ಪ ಕೊಡ್ತಾ ಇದ್ದ. ಆಕ್ಸಿಡೆಂಟ್ ಯಾರು ಮಾಡಿಸಿದ್ದು? ಕಳಸನ ನಾವೇ ಎತ್ಕೋಬೇಕು ಅಂದರೆ ನಮ್ಮ ಭಾಗ್ಯ ಅಲ್ವೇ? ತುಂಬ ಸಂತೋಷ ಅಮ್ಮ. ಒಂದು ನಿಮಿಷ ತಡೀರಿ. ದೇವಸ್ಥಾನಕ್ಕೆ ಅವನು ಬತ್ತವನ? ಊರಲ್ಲಿರೋ ಹಿರಿಯರನ್ನೆಲ್ಲ ಹೆಂಗೆ ಕರೆದಿದ್ದೀವೋ ಶಿವರುದ್ರಪ್ಪನ್ನು ಹಾಗೆ ಕರೆದಿದ್ದೀವಿ. ತಾವು ಬೇಡ ಅಂತಂದರೆ ಸುಮಾರು ಒಂದು 6-7 ತಿಂಗಳ ಹಿಂದೆ ಕೆನಡಾಗೆ ಇಲ್ಲಿಂದ ಒಂದು ಹುಡುಗಿ ಹೋಗಿದ್ದಾಳೆ. ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಯಾವ ದೇಶದ ಮೇಡಮ್ ಬರ್ತಾ ಇರೋದು? ಕೆನಡಾ. ಕಪ್ಪು ವಾಪಸ್ ಕೊಟ್ಟಿದ್ದಿ ಸರಿ, ಆದರೆ ನೀನಿದ ನನಗೆ ಯಾಕೆ ಕೊಟ್ಟಿದಂತ ಹೇಳ್ದಿದ್ರೆ ಇಲ್ಲಿರುವ ಜನಗಳೆಲ್ಲ ತಪ್ಪು ತಿಳ್ಕೊತಾರೆ. ಹೇಳ್ತೇನಂತ ಹೇಳಿ ಸುಮ್ಮನೆ ನಿಂತರೆ ನಮ್ಗೇನಂತ ಗೊತ್ತಾಗಬೇಕು? ವಿಷಯ ಸ್ವಲ್ಪ ಬಿಡಿಸಿ ಹೇಳು. ಹೀಗೆ ವಿಗ್ರಹ ಥರ ನಿಂತ ಎಂತ ಪ್ರಯೋಜನ? ಶೆಟ್ರಿಗೆ ಕಪ್ಪು ಕೊಟ್ಟದ್ದು ಎಂತಕ್ಕೆ ಅಂತ ಹೇಳು. ಆ ಸ್ಪರ್ಧೆಲಿ ನಾನು ಹೇಗೆ ಗೆದ್ದೆ ಅಂದರೆ ಭಗವಂತ, ನನ್ನ ಮನೇಲಿ ನನ್ನೂರು ಅನ್ನಿಸ್ಕೊಂಡ್ರೆ ಎಲ್ಲರೂ ಸೇಫ್ ಆಗಿದ್ದಾರೆ. ಇನ್ನು ಅಜಿತ್ ಯಾವುದೇ ರೀತಿ ಡೇಂಜರಸ್ ಅಸೈನ್ಮೆಂಟ್ ತಗೊಂಡಿಲ್ಲ ಅನ್ನೋ ಇನ್ಫಾರ್ಮೇಶನ್ ನಾನು ತಗೊಂಡಿದ್ದೀನಿ. ಇನ್ನು ಮಿಕ್ಕಿರೋದು ನನ್ನ ಹೆಂಡತಿ, ನನ್ನ ಮಗಳು ಮಾತ್ರ. ಅವರಿಬ್ಬರಿಗೂ ಯಾವುದೇ ರೀತಿ ಕಷ್ಟ ಬರದೇ ಇರೋ ಥರ ನೀನೇ ನೋಡ್ಕೋಬೇಕು. ಯಾರು ನೀನೇ ಅವಳ ಜೊತೆ ಆಗಿರ್ಬೇಕು. ವಿಕ್ಕಿ, ಅತ್ತೆಗೇನೂ ಆಗಲ್ಲ. ಇಲ್ಲ ಅಭಿ, ವಿಕ್ಕಿ ಹೇಳ್ತಿರೋದು ಸರಿಯಾಗೇ ಇದೆ. ಏನು ಹೇಳ್ತಾ ಇದೆಯಾ ಶ್ರಾವಣಿ? ಹೌದು ಅಭಿ, ಇಲ್ಲಿ ಯಾರು ಸಂಯುಕ್ತ ಅಮ್ಮನ ಬಗ್ಗೆ ಸೀರಿಯಸ್ ಆಗಿ ತಗೊಂತಾ ಇಲ್ಲ. ಇದು ನಿಜವಾಗ್ಲೂ ಅನ್ಯಾಯ. ಚೆಸ್ಟ್ ಪೇನ್ ಬಂದಾಗ ಯಾವುದೋ ಒಂದು ಡಾಕ್ಟರ್ ಬರ್ತಾರೆ, ಚೆಕಪ್ ಮಾಡ್ತಾರೆ, ಹೋಗ್ತಾರೆ, ಅಷ್ಟೇ ಸಾಕಾ? ಅಲ್ಲಮ್ಮ, ಮತ್ತೇನು ಮಾಡಬೇಕು ಅಂತೀಯಾ? ಇವರ ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಇಲ್ಲೇ ಹತ್ರದಲ್ಲಿ ನಾನು ದೊಡ್ಡಮ್ಮನ ಚೆಕ್ ಮಾಡ್ತಿದ್ದ ಡಾಕ್ಟರ್ ಇದ್ದಾರೆ. ಸುಕನ್ಯಾ ಅತ್ತೆ ಆ ಡಾಕ್ಟರ್ ಹತ್ರನೇ ಹೋಗಿದ್ದಾರೆ ಅಂದ್ರೆ ನಮಗೆ ಸೆಕೆಂಡ್ ಥಾಟ್ಸೇ ಬೇಡ. ಅತ್ತೆ ರೆಡಿ ಆಗಿ ನೀವು.